ನಮಸ್ತೆ ವೀಕ್ಷಕರೇ, ಓಂಕಾರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ತಾರನಾಥ್ ಪೂದೆ. ನಾವು ಇವತ್ತು ಮಳೆ ನೀರು ಶೇಖರಣೆ ಮಾಡುವಂತಹ ಒಂದು ಕೆರೆ ಥರ ಮಾಡಿದ್ದಾರೆ. ಅದರ ಬಗ್ಗೆ ಒಂದು ಮಾಹಿತಿ ಕೊಡಲಿಕ್ಕೆ ಇಲ್ಲಿಗೆ ಬಂದಿದ್ದೇವೆ. ಇದು ಲೊಕೇಶನ್ ಸುಳ್ಯ ತಾಲೂಕಿನ ಮುಪ್ಪೇರೆ ಗ್ರಾಮದಲ್ಲಿ ಇರುವಂಥದ್ದು. ಪಿ ರಾಮಚಂದ್ರ ಭಟ್ ದೇವಸ್ಯ ಇವರ ತೋಟದಲ್ಲಿ ನಿರ್ಮಾಣ ಮಾಡಿರುವಂತಹ ಒಂದು ಮಳೆ ನೀರನ್ನು ಶೇಖರಣೆ ಮಾಡಿ ಕೃಷಿಗೆ ಉಪಯೋಗ ಮಾಡುವ ಹಾಗೆ ತುಂತುರು ನೀರು ಪದ್ಧತಿಯ ಮುಖಾಂತರ ಈ ಕೃಷಿಗೆ ಇದನ್ನು ಬಳಕೆ ಮಾಡುವಂಥದ್ದು. ಇವರೊಟ್ಟಿಗೆ ಮಾತಾಡುವ. ಸರ್ ನಮಸ್ತೆ. ನಮಸ್ತೆ. ಸರ್ ಇದನ್ನು ಮಾಡಿ ಎಷ್ಟು ಟೈಮ್ ಆಯ್ತು ಸರ್? ಇದು 2ನೇ ವರ್ಷ. ಹಾ. 2ನೇ ವರ್ಷ ಅಂದ್ರೆ ಇದು 2ನೇ ಮಳೆಗಾಲ. ಇದಕ್ಕೆ ನೀರು ತುಂಬುವುದಕ್ಕೆ 2ನೇ ಮಳೆಗಾಲ. 2ನೇ ಮಳೆಗಾಲ. ಹೌದು. ಎಷ್ಟು ಸಾಮರ್ಥ್ಯ ಇರುವಂತದ್ದು ಇದು? ಇದು ಸಾಧಾರಣ 55ರಿಂದ 60 ಲಕ್ಷ ನೀರಿನ ಕೆಪಾಸಿಟಿಯ ಟ್ಯಾಂಕ್ ಇದು. ಇದರ ವಿಸ್ತೀರ್ಣ ಎಷ್ಟಿರ್ಬೋದು ಸರ್? ವಿಸ್ತೀರ್ಣ ಸಾಧಾರಣ ಇದೊಂದು ಅದನ್ನು ಬುಡ ನೋಡಿದರೆ ಒಂದು ಅರ್ಧ ಎಕರೆ ಜಾಗದಲ್ಲಿ ಉಂಟು. ಬಟ್ ಇದು ಮೇಲೆ ಟ್ಯಾಂಕಿಯ ಮೆಜರ್ಮೆಂಟ್ ನೋಡಿದರೆ 90 ಅಡಿ ಅಗಲ, 150 ಅಡಿ ಉದ್ದ ಉಂಟು ಇದು. ನಂತರ ವರ್ಟಿಕಲ್ ಹೈಟ್ 27 ಅಡಿ ಇದೆ ಇದು. ನಂತರ ಸೈಡಿನ ಸ್ಲ್ಯಾಂಟ್ ಹೈಟು 35 ಅಡಿ ಇದೆ. ಇದು ಪೂರ್ತಿ ಮಳೆ ನೀರಿನ ಸಂಗ್ರಹ ಮಾಡುವಂಥ ಒಂದು ವ್ಯವಸ್ಥೆ. ಈಗ ಇತ್ತೀಚಿನ ದಿನಗಳಲ್ಲಿ ಈ ಏನು ಭೂಮಿಯ ಸರ್ಫೇಸ್ ವಾಟರ್ ಅಂತ ಹೇಳ್ತೀವಿ, ನೀರಿನ ಜಲಮಟ್ಟ ವರ್ಷದಿಂದ ವರ್ಷಕ್ಕೆ ಕೆಳಗೆ ಹೋಗುವಂಥ ಸಂದರ್ಭದಲ್ಲಿ ಬೋರ್ವೆಲ್ಲು ತೆಗೆದಷ್ಟು ಎಷ್ಟು ಅಡಿ ಹೋದರೂ ನೀರು ಸಿಗಂಥ ಪರಿಸ್ಥಿತಿ ಬಂದಿದೆ. ನೀರು ಮೇಲ್ಮಟ್ಟದಲ್ಲಿ ಸಿಕ್ಕಿದ್ರು ಕೂಡ ಒಂದು 3-4 ವರ್ಷ ಆದ ಮೇಲೆ ನೀರು ಕಡಿಮೆ ಆಗೋದು, ಇಲ್ಲ ಅಂತ ಆಗೋದು. ಒಟ್ಟಿನಲ್ಲಿ ಒಂದು ಸ್ಟೇಬಲ್ ನೀರಿಲ್ಲ. ಧೈರ್ಯದಲ್ಲಿ ಹೀಗೆ ಕೃಷಿ ಮಾಡುವ ಹಾಗೆ ಒಂದು ಪರಿಸ್ಥಿತಿ ಒಂದು ನಿರ್ಮಾಣ ಆಗಿದೆ. ಮುಖ್ಯತಃ ಇದಕ್ಕೆ ಬೇರೆ ಹಲವಾರು ಕಾರಣ ಇರ್ಬೋದು. ಅಂತೂ ವರ್ಷದಿಂದ ವರ್ಷಕ್ಕೆ ಇದು ನೀರಿನ ಮಟ್ಟ ಜಲಮಟ್ಟ ಕೆಳಗೆ ಹೋಗುವ ಕಾರಣ ಇನ್ನು ಕೃಷಿಗೆ ಬೋರ್ವೆಲ್ ಅನ್ನು, ಕೊಳವೆ ಬಾವಿಗಳನ್ನು ನಂಬಿ ಕೃಷಿ ಮಾಡೋದು ಕಷ್ಟ ಅಂತ ಹೇಳುವ ನೆಲೆಯಲ್ಲಿ ಈ ಒಂದು ಇದನ್ನು ಮಾಡ್ಕೊಂಡದ್ದು ನಾನು. ಇದರ ಬಗ್ಗೆ ಪೂರ್ವಭಾವಿಯಾಗಿ ಒಂದು 8-10 ಇದಕ್ಕೆ ಇಂಗ್ಲಿಷಲ್ಲಿ ಮೆಂಬ್ರೇನ್ ಟ್ಯಾಂಕ್ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಒಂದು ಟ್ಯಾಂಕಿ, ನೀರಿನ ಸಂಗ್ರಹದ ಒಂದು ಕೆರೆ ಅಥವಾ ಟ್ಯಾಂಕಿ ಅಂತ ಹೇಳ್ಬೋದು, ಸಣ್ಣ ಕಾಮನ್ ಟರ್ಮಲ್ಲಿ ಹೇಳ್ತಿದ್ರೆ. ಇದನ್ನು ನೋಡಿ ನಾನು ಇಲ್ಲಿ ಯಾಕೆ ಅಳವಡಿಸಬಾರ್ದು ಅಂತ ಹೇಳಿ ಆಲೋಚನೆ ಮಾಡಿ ನಾನು ಇಲ್ಲೊಂದು ತೋಟ ನಿರ್ಮಾಣ ಮಾಡುವಾಗ ಇನ್ನು ಬೋರ್ವೆಲ್ನ ಮೇಲೆ ಹೆಚ್ಚು ಅವಲಂಬನೆ ಬೇಡ ಅಂತ ಈ ಕೆರೆಯನ್ನು ಮಾಡಿದ್ದಾಗಿದೆ. ಇದು ಅದೇ ಆಗ ಹೇಳಿದ ಹಾಗೆ 90 ಅಡಿ ಅಗಲ, 150 ಅಡಿ ಉದ್ದ, 27 ಅಡಿ ಅಗಲ ಉಂಟು. ಇದರಲ್ಲಿ ಫುಲ್ಲು ಅಂದರೆ ಇಲ್ಲಿ ಕೆಲವೆಲ್ಲ ಅಡಿ ಆಳ ಉಂಟದು. ಇಲ್ಲಿಂದ ಸೆಂಟರ್ ಅಲ್ಲಿ ಹೀಗೆ ಜಾರಿಗೆ ಇದು ಇದನ್ನು ಒಂದು ಇಳಿಜಾರಲ್ಲೇ ಮಾಡುವಂತ ಕ್ರಮ. ಟ್ಯಾಂಕ್ ಅನ್ನು ನಾವೀಗ ಸಿಮೆಂಟ್ ಟ್ಯಾಂಕ್ ಎಲ್ಲ ಮಾಡಿದಾಗೆ ನೇರ ಇದಲ್ಲ, ಇಳಿಜಾರಲ್ಲಿ. ಅದು ಇದು ಟರ್ಪಾಲ್ನ ಸೇಫ್ಟಿ ಮತ್ತು ಎಲ್ಲ ಮಟ್ಟಕ್ಕೂ ಆಗುವ ಹಾಗೆ ಅಂತ. ಇದನ್ನು ಇಲ್ಲಿ ನಾನು ಅಳವಡಿಸಿದ್ದು 2ನೇ ಮಳೆಗಾಲ. ಶುರುವಿನ ಮಳೆಗಾಲದಲ್ಲಿ ಮಳೆಗಾಲ 2023-24ನೇ ಸಾಲಿನ ವರ್ಷದ ಮಳೆಗಾಲ ತುಂಬ ವೀಕ್ ಇದ್ದ ಕಾರಣ ತುಂಬ ಆಗಲಿಲ್ಲ. ಈ ವರ್ಷದ ಮಳೆಗಾಲ, ಕಳೆದ ಮಳೆಗಾಲ ಅಂದರೆ 24ನೇ ವರ್ಷದ ಮಳೆಗಾಲ ಜೂನಿನಿಂದ ಇದರಲ್ಲಿ ಈ ಸಲ ಮಳೆ, ಈಗ ನಿಮಗೆ ಗೊತ್ತಿದ್ದಾಗ ಈ ವರ್ಷ ಮಳೆ ಜಾಸ್ತಿ ಇತ್ತು. ಆದ ಕಾರಣ ಈ ಟ್ಯಾಂಕ್ ಫುಲ್ ಆಗಿತ್ತು. ಅಂದರೆ ಅದು ಪೂರ್ತಿ ಖಾಲಿ ಆಗಿರಲಿಲ್ಲ, ಸ್ವಲ್ಪ ಬಾಕಿ ಇತ್ತು ಕಾಲು ಭಾಗ ಅಡಿಯದ್ದು. ಹಾಗಾಗಿ ನನಗೆ ಟ್ಯಾಂಕ್ ಫುಲ್ ಆಗಿ ನಾನು ಇದನ್ನು ಪೈಪಲ್ಲಿ ಸೈಫೋನ್ ಮಾಡಿ ತೆಗಿಬೇಕಾದ ಸಂದರ್ಭ ಉಂಟು. ಅಷ್ಟು ಮಳೆ ಬಂದಿತ್ತು. ಅಂದರೆ ಇದು ಓವರ್ಫ್ಲೋ ಆಗುವ ಚಾನ್ಸ್ ಇತ್ತು. ಓವರ್ಫ್ಲೋ ಆಗುವ ಆದರೆ ತೊಂದರೆ ಆದಿತ್ತು ಅಂತ ಪೈಪಲ್ಲಿ ಸೈಫೋನ್ ಮಾಡಿದ್ದು. ಇದರಿಂದ ನೀರು ಸಂಗ್ರಹದ ನೀರನ್ನು ನಾನು ಇಲ್ಲಿ ಹನಿ ನೀರಾವರಿ ಮೂಲಕ ಒಂದು 2000 ಗಿಡಗಳಿಗೆ ಹಾಯಿಸ್ತಾ ಇದ್ದೇನೆ. ಒಂದು 50 ತೆಂಗಿನ ಗಿಡ ಮತ್ತೊಂದು 2000 ಹತ್ತಿರ 2000 ಅಡಿಕೆ ಗಿಡ ಹನಿ ನೀರಾವರಿ. ಪೂರ್ತಿ ಬೇಸಿಗೆಯಲ್ಲಿ ಇದರಿಂದ 2000 ಬರ್ಬೋದು ಅಂತ ಒಂದು ಇದು. ಅಂದ್ರೆ ಒಂದು ಸಲ ಹೇಗೆ ಬಂದಿದೆ ಇದಕ್ಕೆ ಬಂದಿದೆ. ಇನ್ನು ದೊಡ್ಡ ಆಗುವಾಗ ಹೇಗಂತ ಹೇಳಲಿಕ್ಕೆ ಬರುದಿಲ್ಲ. ಈಗ ಒಂದು ಕನಿಷ್ಠ ಲೆಕ್ಕಾಚಾರದ ಪ್ರಕಾರ ಒಂದು ಗಿಡಕ್ಕೆ ಸಾಧಾರಣ 15 ಲೀಟರ್ ಒಳ್ಳೆ ಫಸಲು ಬರೋ ಮರಕ್ಕೂ 15 ಲೀಟರ್ ನೀರು ಸಾಕು ಅಂತ ಹೇಳುವ ಒಂದು ಲೆಕ್ಕಾಚಾರ ಉಂಟು. ದಿನಕ್ಕೆ ಇದು ಒಂದು ಮರಕ್ಕೆ CPCR ಇರೋ ಪ್ರಕಾರ 15 ಲೀಟರ್ ನೀರು ಇದ್ರೆ ಸಾಕು ಅಂತ ಲೆಕ್ಕ. ಆದರೆ ಇತ್ತೀಚಿನ ಈ ಬಿಸಿಲೆಲ್ಲ ಜಾಸ್ತಿ ಆಗ್ತಾ ಹೋಗುವಾಗ 15 ಲೀಟರ್ ಸಾಕೋ ಸಾಲದು ಅಂತ ಹೇಳುವ ಒಂದು ಪ್ರಶ್ನೆ ಬರ್ತಾ ಉಂಟು ಈಗ. ಅಂತೂ 15 ಲೀಟರ್ ಲೆಕ್ಕ ಹಾಕಿದರೆ ಸಾಧಾರಣ 6 ತಿಂಗಳು ನೀರು ಹಾಕ್ತಿದ್ರೆ
ಒಂದು 30 ಲಕ್ಷ ನೀರು ಲೀಟರ್ ಇದ್ರೆ ಹ. 1,000 ಅಡಿಕೆ ಮರಕ್ಕೆ ಸಾಕಾಗ್ತದೆ ಅಂತ ಲೆಕ್ಕಾಚಾರ. ಹೌದು. ಆ ಲೆಕ್ಕಾಚಾರದಲ್ಲಿ ನಾನು 60 ಲಕ್ಷ ನೀರಿದ್ದು 2,000 ಗಿಡಕ್ಕೆ ಬರ್ಬೋದು ಅಂತ ಆ ಪ್ಲಾನ್ ಅಲ್ಲಿ ನಾನು ಇಲ್ಲಿ ಮಾಡಿದ್ದಂಥದ್ದು. ಫುಲ್ ಇದ್ರೆ ಸಾಕಾಗ್ಬೋದು ಅಂತ. ಹೌದು. 6 ತಿಂಗಳು ಲೆಕ್ಕ. 6 ತಿಂಗಳು ಹೆಚ್ಚಾಗಿ ಹಾಕ್ಲಿಕ್ಕೆ ಸಿಗೋದಿಲ್ಲ ನೀರು. 4 ತಿಂಗಳು 5 ತಿಂಗಳಲ್ಲಿ ನೀರು ಸಾಕಾಗ್ತದೆ. ಹೌದು. ಅಂತೂ ಆ ಒಂದು ಪ್ರಮಾಣದಲ್ಲಿ ಇದನ್ನು ಟ್ಯಾಂಕ್ ಅನ್ನು ಮಾಡಿಕೊಳ್ಳಿ. ಯಾರ್ಯಾರಿಗೆ ಎಷ್ಟೆಷ್ಟು ಅನುಕೂಲ ಉಂಟು, ಎಷ್ಟು ಗಿಡಕ್ಕೆ ಎಷ್ಟು ನೀರು ಬೇಕು, ಅದರ ಮೇಲೆ ಅವಲಂಬನೆ ಮಾಡಿ ಆ ಸೈಜಿನ ಟ್ಯಾಂಕ್ ಅನ್ನು ಮಾಡ್ಕೊಳ್ಬಹುದು. ನಂತರ ಇದರಲ್ಲಿ ವಿಷಯ ಏನು ಅಂದ್ರೆ, ಸ್ವಲ್ಪ ಆರಂಭದ ಇದನ್ನು ನಿರ್ಮಾಣದ ಹಂತ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬೋದು, ದುಬಾರಿ ಆಗ್ತದೆ. ಯಾಕೆಂದ್ರೆ ಇದರಲ್ಲಿ ತುಂಬಾ ಅರ್ತ್ ವರ್ಕ್ ಉಂಟು. ಸಾಧಾರಣ ಇಷ್ಟು ದೊಡ್ಡ ಟ್ಯಾಂಕ್ ನನಗೆ ಸಹ 12 ಲಕ್ಷ ರೂಪಾಯಿ ಖರ್ಚಾಗಿದೆ. 12 ಲಕ್ಷ ರೂಪಾಯಿ. ನೀವೇ ಮಾಡಿರುವಂತ ಇದರ ಪ್ಲಾನಿಂಗ್ಸ್ ಎಲ್ಲ ಬೇರೆ ಪ್ಲಾನಿಂಗ್ ಅದೇ ನಾನು ಆಗ ಹೇಳಿದಾಗ ಒಂದು 8-10 ಕಡೆ ಈ ತರದ ಟ್ಯಾಂಕ್ಗಳನ್ನು ನೋಡಿ ಅದಕ್ಕೆ ಹೇಗೆಲ್ಲ ಮಾಡ್ಬೋದು ಅಂತ ಅವರ ಹತ್ರ ವಿಚಾರ ವಿನಿಮಯ ಮಾಡಿ ಇದನ್ನು ಮಾಡಿದ್ದ. ಏಕಾಏಕಿ ನಾವು ಎಲ್ಲೂ ನೋಡದೆ, ಮತ್ತೆ ಈ ಯೂಟ್ಯೂಬ್ ಅಲ್ಲಿ ಈ ತರದ ಮಾಧ್ಯಮಗಳಲ್ಲಿ ಇದರ ಬಗ್ಗೆ ಮಾಹಿತಿ ಸಾಕಷ್ಟು ಸಿಗ್ತದೆ, ಅದನ್ನು ಉಪಯೋಗಿಸಿಕೊಂಡು ಮಾಡಿದ್ದಾಗಿದ್ದು. ಇದು ಈ ಟರ್ಪಲ್ ಎಲ್ಲ ಓದಿಸುವಂತದ್ದು ಬೇರೆ ಜನ ಬರ್ತಾರೆ, ಅದೆಲ್ಲ ಬೇರೆ ಜನ ಬರ್ತಾರೆ. ಅಂದ್ರೆ ಒಂದು ಗ್ರೀನ್ ಪ್ಲಾಸ್ಟ್ ಅಂತ ಒಂದು ಕಂಪನಿ ಇದೆ. ಈ ಟರ್ಪಾಲ್ ಅನ್ನು ತಂದು ಹೊದಿಸುವುದು ಈ ತರದ ಎಲ್ಲ ಕೆಲಸಗಳನ್ನು ಅವರೇ ಮಾಡುವಂತದ್ದು. ಅದು ಅವರಿಗೆ ಇದ್ದಾಗೆ ಅದು ಇದಕ್ಕೆ ಸಾಧಾರಣ ಈ ಒಂದು ಟ್ಯಾಂಕಿಗೆ 3,15,000 ರೂಪಾಯಿಯ ಟರ್ಪಾಲ್ ಬೇಕಾಗಿದೆ. ಅದಕ್ಕೆ ಒಂದು 150 GSM ಇದು ಮೈಕ್ರಾನ್ ದಪ್ಪದ ಟರ್ಪಾಲ್. ಇದು 5 ವರ್ಷದ ಗ್ಯಾರಂಟಿ ಕೊಡ್ತಾರೆ ಅವರು. ಅದಕ್ಕಿಂತ 5 ವರ್ಷ ಅಲ್ಲ, ಈಗ ಇದನ್ನು ಹಾಕಿ 7-8 ವರ್ಷ ಆದವರು ಇದ್ದಾರೆ, ಇಷ್ಟವರೆಗೆ ಏನು ಆಗಲಿಲ್ಲ. ಇದರಲ್ಲಿ ಇಡೀ ಒಂದು ರಿಸ್ಕ್ ಏನು ಅಂದರೆ, ದೊಡ್ಡ ತೊಂದರೆ ಏನು ಅಂದರೆ, ಒಂದು ಮಳೆ ಕಡಿಮೆ ಆದರೆ ನೀರು ಸಂಗ್ರಹ ಕಡಿಮೆ ಆಗೋದು. ಮತ್ತೊಂದು ಅಂದರೆ, ಈ ಟರ್ಪಾಲನ್ನು ನಾವು ಏನು ಡ್ಯಾಮೇಜ್ ಆಗದಾಗ ನೋಡ್ಕೊಳ್ಬೇಕು. ಉದಾಹರಣೆಗೆ ಈ ಟ್ಯಾಂಕಿಗೆ ಸುತ್ತಲಿಂದ ಏನಾದರೂ ಪ್ರಾಣಿಗಳು ಬಾರದಾಗೆ, ಅಥವಾ ಇಲಿ ಅಥವಾ ಆಮೆ ಬಂದರೂ ಕೂಡ ತೊಂದರೆ ಆಗ್ತದೆ. ಅದೆಲ್ಲ ಬಾರದ ಹಾಗೆ ನಾವು ಸ್ವಲ್ಪ ಒಂದು ಜಾಗ್ರತೆ ಮಾಡಿಕೊಳ್ಬೇಕು. ಸುತ್ತಮುತ್ತಲು ಬಲ್ಲೆಲ್ಲ ತೆಗೆದು ಈ ತರದ ಫೆನ್ಸಿಂಗ್ ಎಲ್ಲ ಮಾಡಿಕೊಂಡ್ರೆ ಅದು ಬರೋದಿಲ್ಲ ಅಂತ ಲೆಕ್ಕ. ಯಾಕೆಂದ್ರೆ ಇದು ಎಲ್ಲಿ ಆದರೂ ಬೇಸಿಗೆ ಸೀಸನ್ ಅಲ್ಲಿ ಮಧ್ಯದಲ್ಲಿ ಏನಾದರೂ ತೂತುಗೀತ ಅಥವಾ ನಾವೇನಾದರೂ ಕೆಲಸ ಮಾಡುವಾಗಲ ಏನಾದರೂ ಇದು ಮಾಡುವಾಗ ಪಂಪ್ ಇಳಿಸುವಾಗ ಏನಾದರೂ ಡ್ಯಾಮೇಜ್ ಆದರೆ ಮಾತ್ರ ನೀರು ಖಾಲಿ ಆದರೆ ಕಷ್ಟ. ಅದೊಂದು ದೊಡ್ಡ ರಿಸ್ಕ್ ಉಂಟಿದೆಯಲ್ಲ, ಅದೊಂದು ರಿಸ್ಕ್ ಬಿಟ್ಟರೆ ಇದರಲ್ಲಿ ಇದು ಹೆಚ್ಚು ಅನುಕೂಲ ಅಂತ ಕಾಣ್ತದೆ. ಆದರೆ ಪ್ರಾಥಮಿಕ ಬಂಡವಾಳ ತುಂಬ ಬೇಕು. ಒಮ್ಮೆ ಬಂಡವಾಳ ಹಾಕಿ ಮಾಡಿದ್ರೆ ನಂತರ ನೀರಿಗೆ ಆಲ್ಮೋಸ್ಟ್ ಫ್ರೀ ಅಂತ ಹೇಳುವಾಗ ಆಗ್ತದೆ. ನಂತರ ವರ್ಷ ಇದರದ್ದು ಕಾಸ್ಟ್ ಬಂದ ಮೇಲೆ ಇದರದ್ದು ಎಷ್ಟು ವರ್ಷದಲ್ಲಿ ಈ ಒಂದು ನೀರಿಗೊಂದು ನಾವೇನಾದರೂ ಒಂದು ಲೆಕ್ಕಾಚಾರ ಹಿಡಿದು ಮಾಡಿದರೆ ಸಾಧಾರಣ ಒಂದು 4-5 ಬೋರ್ವೆಲ್ ಕೊರೆಯಿಸುವ ಅಷ್ಟು ಹಣ ಬೇಕಾದಿತ್ತು, ಪಂಪ್ ಎಲ್ಲ ಬೇಕಾದಿತ್ತು. ಆದರೆ ನೀರೇ ಎಷ್ಟು ಕೊರೆಸಿದ್ರು ನೀರೇ ಇಲ್ಲ, ನಮಗೆ ಕೃಷಿ ಮಾಡೋದೇ ಉಪಾಯ ಇಲ್ಲ, ನಾವು ಕೃಷಿಗೆ ನೀರಿಲ್ಲದೆ ಯಾವ ಕೃಷಿಯೂ ಆಗುದಿಲ್ಲ ಅಂತ ಅನಿವಾರ್ಯತೆ ಬಂದ್ರೆ ಈ ತರದ ಟ್ಯಾಂಕಿಗೆ ಹೋಗ್ಬೇಕಾಗುತ್ತೆ. ಈಗ ಬಿಸಿಲಿಗೆ ಎಷ್ಟು ಈಗ ಪರ್ಸೆಂಟೇಜ್ ಆವಿ ಪರ್ಸೆಂಟೇಜ್ ಲೆಕ್ಕ ಹೇಳಲಿಕ್ಕೆ ಬರುದಿಲ್ಲ. ಅಂತೂ ಒಂದು ಕೊನೆಗೆ ಹೋಗೋ ದಿವಸಕ್ಕೊಂದು 1/2-3/4 ಇಂಚು ನೀರು ಇದರಲ್ಲಿ ಆವಿಯಾಗಿ ಹೋಗ್ತದೆ. ಅದರ ಲೆಕ್ಕಾಚಾರ ನಾವೊಂದು ಬೇರೆ ಹಿಡಬೇಕಾಗ್ತದೆ. ನೀವೀಗ ಇದರಿಂದ ನೀರು ಹಾಕ್ತಿದ್ದೀರಾ? ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಈ ಸೀಸನ್ 1 ತಿಂಗಳಿಂದ ಈ ಗಿಡಗಳು ಇದರಿಂದಲೇ ಹೋಗ್ತಾ ಉಂಟು. ನಂತರ ಒಂದು ಎಂತ ಮಾಡಬಹುದು ಅಂದ್ರೆ, ನಮ್ಮಲ್ಲಿ ಬೋರ್ವೆಲ್ಗಳಿಂದ ಇದಕ್ಕಿಂತ ತುಂಬಿಸುವುದು ಅಷ್ಟು ಒಳ್ಳೆಯ ಕ್ರಮ ಅಲ್ಲ. ಬೋರ್ವೆಲ್ ನೀರು ಖಾಲಿ ಆಗ್ತಿತ್ತು. ಅದರ ಬದಲು ನಮ್ಮ ಇದು ಕೃಷಿ ಭೂಮಿಯಲ್ಲಿ ಏನಾದರೂ ತೋಡಿದ್ರೆ, ಕಣಿ ಇದ್ರೆ ಅಥವಾ ಕೆರೆ ಇದ್ರೆ ಸಾಧಾರಣ ಜನವರಿವರೆಗೂ ನೀರು ತುಂಬಾಗಿ ಹರಿದು ಹೋಗ್ತಾ ಇರ್ತದೆ. ಅಂತ ನೀರನ್ನು ಪಂಪ್ ಮೂಲಕ ಇದಕ್ಕೆ ತುಂಬಿಸಿದರೆ ನಮಗೆ ನೀರು ಈಗ ಇಷ್ಟು ಖಾಲಿ ಆಯಿತು, ಇಷ್ಟನ್ನು ನಾವು ಈಗ ಒಮ್ಮೆ ತುಂಬಿಸಿಕೊಂಡ್ರೆ ನಮಗೆ ಅದೊಂದು ಹೆಚ್ಚು ಸಮಯಕ್ಕೆ ಬಂದಿತ್ತು. ಹಾಗೆ ಕಳೆದ ವರ್ಷ ಮಾಡಿದ್ದೆ ಕಳೆದ ವರ್ಷ ಒಂದು ಸ್ವಲ್ಪ. ಈ ಸಲ ಅದನ್ನು ಹೆಚ್ಚು ಮಾಡಬೇಕು ಅಂತ ಕೃಷಿ ಇಲಾಖೆಯಿಂದ ಸಿಕ್ಕಿದ ಪೈಪ್ ಎಲ್ಲ ತಂದು ಎಲ್ಲ ಅಳವಡಿಸಲಿಕ್ಕೆ ತಯಾರು ಮಾಡ್ತಾ ಇದ್ದೇನೆ. ಇವತ್ತು ನಾಳೆ ಎಲ್ಲಿಂದ ನೀರು ತುಂಬಿಸಬೇಕು ಅನ್ನುಂಟು, ಕೆರೆ ನೀರು. ಇನ್ನು ತುಂಬಾ ದಿವಸ ತಗೊಂಡು ಹೋಗೋಗಿಲ್ಲ, ಅವಾಗ ಕೆರೆ ನೀರು ಖಾಲಿ ಆದ್ರೆ ಮತ್ತೆ ನೀರಿಲ್ಲ ಅಂತ ಆಗ್ತದೆ. ಹಾಗೂ ಮಾಡ್ಕೊಳ್ಬಹುದು. ಈಗ ಒಂದು ಮಳೆಗಾಲದಲ್ಲಿ ಕೂಡ ಹಾಗೆ ಮಳೆ ತುಂಬಾ ವೀಕ್ ಇತ್ತು ಕಳೆದ ವರ್ಷದ ಹಾಗೆ, ಆ ಸಂದರ್ಭದಲ್ಲೂ ಕೂಡ ನಮ್ಮ ಕೆರೆ ನೀರು, ಕಟ್ಟದ ನೀರು, ಹೊಳೆ ನೀರಿದ್ರೆ ಇದನ್ನು ತುಂಬಿಸ್ಕೊಂಡು ಭರ್ತಿ ಮಾಡ್ಕೊಂಡ್ರೆ. ನೀವು ಆಗ ಹೇಳಿದ ಹಾಗೆ ಈಗ ಲೆವೆಲ್ ಆಗಿಲ್ಲ. ಅದೇ ಇದರಲ್ಲಿ ಮಾಡಿದ್ದಲ್ಲಿ ಈಗ ನಾನು ಅಷ್ಟು ಟ್ಯಾಂಕ್ಗಳನ್ನು ನೋಡಿದ್ರು ಅನುಭವದ ಕೊರತೆಯಿಂದಾಗಿ ಕೆಲವು ಇದರಲ್ಲಿ ತುಂಬಾ ಕುಂದುಕೊರತೆ ಆಗಿದೆ. ಅಂದ್ರೆ ಇದು ನನಗೆ ಪೂರ್ತಿ ಜಲಮಟ್ಟ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇದನ್ನು ಒಂದು ಕಡೆ ಎತ್ತರ ಉಂಟು, ಈ ಕಡೆ ತಗ್ಗುಂಟು. ನಂತರ ನಾನು ದೊಡ್ಡ ಮಾಡುವ ಒಂದು
ದೊಡ್ಡ ಆಗಬೇಕು, ಕೆರೆ ಟ್ಯಾಂಕ್ ದೊಡ್ಡ ಬೇಕು ಅಂತ ಹೇಳೋದಲ್ಲಿ ಒಂದು ಸೈಡಲ್ಲಿ ನಾನು ಫಿಲ್ಲಿಂಗ್ ಮಾಡಿ ಅದನ್ನು ದಂಡೆಯನ್ನು ಏರಿಸಿದ್ದಾಗಿದೆ ಇದು ಈ ಪೂರ್ವ ಭಾಗದ. ಹೌದು ಹೌದು. ಅದು ಏನಾಯ್ತು ಅಂದ್ರೆ ಅದು ಕೆಲವು ಕಡೆ ಏನಾಗ್ಲಿಲ್ಲ, ಇಲ್ಲಿ ದುರದೃಷ್ಟವಶಾತ್ ನನ್ನಲ್ಲಿ ಏನಾಗಿದೆ ಅಂದ್ರೆ ಅದೀಗ 2 ಮಳೆಗಾಲದಲ್ಲಿ ಸಣ್ಣ 1 ಅಡಿಯಷ್ಟು ಕೆಳಗೆ ಸಿಂಕ್ ಆಗಿದೆ. ಅದನ್ನೀಗ ರಿಪೇರಿ ಮಾಡ್ಲಿಕ್ಕೆ ಅವಕಾಶ ಉಂಟು, ರಿಪೇರಿ ಮಾಡಬೇಕು ಅಂತ ಉಂಟು. ಅದಕ್ಕೆ ನನ್ನ ಸಜೆಷನ್ ಏನು ಅಂದ್ರೆ, ಯಾರಾದ್ರೂ ಮಾಡೋರಿದ್ರೆ ಇದನ್ನು ಈ ಟ್ಯಾಂಕ್ ಅನ್ನು ಪೂರ್ತಿಯಾಗಿ ಸ್ಥಳ ಜಾಗದಲ್ಲಿ ಮಾಡಬೇಕು. ಹಾಕಿದ ಮಣ್ಣಲ್ಲಿ ಬೇಡ, ಪೂರ್ತಿ ಇದನ್ನು ಸ್ಥಳ ಜಾಗದಲ್ಲಿ ಮಾಡಿದರೆ ಈ ಸಿಂಕ್ ಆಗುವ ವಿಷಯ ಬರುವುದಿಲ್ಲ. ನಂತರ ನಮ್ಮ ಅನುಕೂಲ ನೋಡಿಕೊಂಡು ಜಲಮಟ್ಟ ಮಾಡಬೇಕು. ಜಲಮಟ್ಟ ಮಾಡಿ ಒಂದು ತುದಿಯಲ್ಲಿ ಏನಾದರೂ ಮಳೆಗಾಲದ ನೀರು ಜಾಸ್ತಿ ಆದರೆ ಒಂದು ಬದಿಯಲ್ಲಿ ಹೋಗುವಾಗ ಒಂದು ಬದಿಯಲ್ಲಿ ಏನಾದರೂ ಸ್ವಲ್ಪ ಒಂದು ಅರ್ಧ ಅಡಿಯಷ್ಟು ಒಂದು ತಗ್ಗಿಸಿಬಿಟ್ಟಾದ್ರೆ ಅದು ನೀರು ಹೋಗ್ಲಿಕ್ಕೆ ಆಗ್ತದೆ, ಅಥವಾ ಪೈಪಲ್ಲೂ ತೆಗಿಬೋದು, ದೊಡ್ಡ ವಿಷಯ ಅಲ್ಲ. ಅಂತೂ ಅದೊಂದು ಆ ಥರ ಮಾಡ್ಬೋದು. ಮತ್ತೊಂದು ಆದಷ್ಟು ಮಣ್ಣು, ಶಿಲೆ, ಬಂಡೆ ಅಂತ ಕಲ್ಲುಗಳು, ಕರ್ಗಲ್ಲೆಲ್ಲ ಸಿಕ್ಕಿದ್ರೆ ಇದು ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಅಂತ ಜಾಗ ಇಲ್ಲ ಅಂತ ನಮಗೆ ಅಂದಾಜಿದ್ರೆ ಅದು ಹೇಳಲಿಕ್ಕೆ ಬರುದಿಲ್ಲ. ಮೇಲೆ ಮಣ್ಣಿದ್ದು ಅಡಿಯಲ್ಲಿ ಹೋಗುವಾಗ ಬಂಡೆಕಲ್ಲು ಸಿಗುವ ಚಾನ್ಸ್ ಉಂಟು. ನನ್ನಲ್ಲಿ ಪುಣ್ಯಕ್ಕೆ ಆ ತರ ಸಮಸ್ಯೆ ಬರಲಿಲ್ಲ. ಆ ತರ ಸಮಸ್ಯೆ ಬಂದ್ರೆ ಸ್ವಲ್ಪ ಸಮಸ್ಯೆ ಆಗ್ತದೆ ಅಂತ ಕೇಳ್ಬಿಟ್ಟಿದ್ದೇನೆ. ಯಾಕೆಂದ್ರೆ ಈ ಟರ್ಪಾಲು ಈ ಕಲ್ಲಿನ ಮೇಲೆ ಕೂತಾಗುವಾಗ ಅದು ಎಲ್ಲ ಆಲ್ಮೋಸ್ಟ್ ಒಂದು ನಯ ದಗ ಆಗ್ಬೇಕು. ಇಲ್ಲ ಇದ್ರೆ ಅದು ಚುಚ್ಚಿದಾಗಾದ್ರೆ ಟರ್ಪಲಿಗೆ ಲೆವೆಲ್ ಎಲ್ಲ ಮಾಡ್ಬೇಕು. ಆಗ ಅದು ಕೆಲವು ಕಡೆ ಟ್ಯಾಂಕ್ ಅದೊಂದು ದೊಡ್ಡ ಸಮಸ್ಯೆ ಇದೆ. ಮತ್ತೊಂದು ಆದಷ್ಟು ಎತ್ತರದ ಜಾಗದಲ್ಲಿ ಮಾಡೋದು ಒಳ್ಳೇದು ಈ ಟ್ಯಾಂಕ್ಗಳು. ಇಲ್ಲಿದ್ದಾಗ ತಗ್ಗಿನಲ್ಲಿ ಮಾಡಿದ್ರೆ ಮಳೆಗಾಲದಲ್ಲಿ ಹೊರತೆ ಆದ್ರೆ ಅದು ಇದು ತೊಂದರೆ ಆಗ್ತದೆ ಅಂತ, ಈ ಟರ್ಪಾಲಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಎತ್ತರ ಸ್ಥಳದಲ್ಲಿ ಮಾಡೋದು ಸ್ವಲ್ಪ ಒಳ್ಳೇದು. ಈ ಮೆಂಬ್ರೇನ್ ಟ್ಯಾಂಕ್ ಅಂತ ಹೇಳ್ತಾರೆ, ಈ ಟ್ಯಾಂಕಿನಿಂದ ನೀರು ತೆಗೆಯುವ ವ್ಯವಸ್ಥೆ. ನಮಗೆ ಅದನ್ನು ಈ ಟ್ಯಾಂಕ್ ಅಡಿಯಲ್ಲಿ ಪೈಪ್ ಅಳವಡಿಸಿ ಉಪಯೋಗ ಮಾಡುವ ಪರಿಸ್ಥಿತಿ ಇದರಲ್ಲಿ ಅನುಕೂಲ ಇಲ್ಲ, ಮಾಡ್ಲಿಕ್ಕೆ ಆಗುದಿಲ್ಲ, ವ್ಯವಸ್ಥೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾವು ಪಂಪಿನಿಂದಲೇ ಎತ್ತುಕೊಳ್ಬೇಕು ಅಷ್ಟೇ. ಬಹಳ ಎತ್ತಿದ್ರೆ ಪೈಪ್ ಹಾಕಿ ಸೈಫಾನ್ ಮಾಡ್ಬೋದು. ನಂತರ ಈ ತುಂತುರು, ಈ ಹನಿ ನೀರಾವರಿಗೆಲ್ಲ ಹೆಚ್ಚು ಪ್ರೆಷರ್ ಬೇಕಾದ ಕಾರಣ ಪಂಪನ್ನು ಅಳವಡಿಸಬೇಕಾದ ಅನಿವಾರ್ಯತೆ ಉಂಟು. ಪಂಪ್ಗಳಂದ್ರೆ ಇದರಲ್ಲಿ ಓಪನ್ ವೆಲ್ ಸಬ್ಮರ್ಸಿಬಲ್ ಅಂತ ಬರುತ್ತೆ, ಅದನ್ನು ಕೆಳಗಿಳಿಸಬಹುದು. ಅಥವಾ ಕೊಳವೆ ಬಾವಿಗೆ ಹಾಕುವ ಇದು ಪಂಪ್ ಕೂಡ ಸಬ್ಮರ್ಸಿಬಲ್ ಪಂಪ್ ಹಾಕಬಹುದು. ಇಲ್ಲಿ ನಾನು ಸೆಂಟ್ರಿಫ್ಯೂಗಲ್ ಪಂಪನ್ನು ಅಳವಡಿಸಿದ್ದೇನೆ. ಮುಖ್ಯ ಕಾರಣ ಏನಂದ್ರೆ, ಈ ಪಂಪನ್ನು ಸಬ್ಮರ್ಸಿಬಲ್ ಪಂಪ್ಗಳನ್ನು ಯಾವುದು 2 ಟೈಪ್ ಇದ್ದನ್ನು ಕೂಡ ಇಳಿಸುವಾಗ ಇಲ್ಲೊಂದು ರಿಸ್ಕ್ ಇದೆ, ಬಾರಿ ಜಾಗ್ರತೆ ಬೇಕಾಗ್ತದೆ. ಟರ್ಪಾಲಿಗೆ ಇದು ಪೆಟ್ಟಾಗದ ಹಾಗೆ ಇದೆಲ್ಲ ಸ್ವಲ್ಪ ಜಾಗ್ರತೆ ಬೇಕು. ನಾನು ಇಲ್ಲಿ ಕನಿಷ್ಠ ಇದನ್ನು ಮಾಡ್ಲಿಕ್ಕೆ ಬೇಕಾಗಿ ಬರೀ ಫುಟ್ವಾಲ್ ಮತ್ತು ಪೈಪ್ ಇಳಿಸಿ ಸೆಂಟ್ರಿಫ್ಯೂಗಲ್ ಪಂಪ್ ಹಾಕಿದ್ದೇನೆ. ಇಲ್ಲಿ ಒಂದು 5 HP ಪಂಪ್ ಅಳವಡಿಸಿದ್ದೇನೆ. ಇದರಲ್ಲಿ ಏಕಕಾಲಕ್ಕೆ ಈಗ ನೀರು ತುಂಬಾ ಇರುವಾಗ 2000 ಗಿಡಕ್ಕೆ ಒಮ್ಮೆಲೆ ಹೋಗ್ತದೆ. ಒಮ್ಮೆಲೆ ಹೋಗ್ತದೆ 1 ಗಂಟೆ ಬಿಡ್ತೇವೆ. 1 ಗಂಟೆ ಬಿಡ್ತೇವೆ. ಇನ್ನೀಗ ಟ್ಯಾಂಕ್ ಅಡಿಗೆ ಹೋದ ಮೇಲೆ ನೀರು ಸ್ವಲ್ಪ ಪ್ರೆಷರ್ ಕಡಿಮೆ ಆಗುವಾಗ ಒಂದು ಬ್ಲಾಕಿಗೆ ಬಿಡುದು, ಹೆಚ್ಚಾದ ನೀರನ್ನು ಇಲ್ಲಿ ಪುನಃ ಟ್ಯಾಂಕಿಗೆ ಬಿಡುವ ವ್ಯವಸ್ಥೆ ಉಂಟು. ಹಾಗೆ ಬಿಡ್ತೇನೆ. ಆಗ 2 ಗಂಟೆ ದಿನಕ್ಕೊಮ್ಮೆ. ಈಗ 1 ಗಂಟೆ ಬಿಡ್ತಾ ಇಲ್ಲ, ಒಂದು 40 ನಿಮಿಷ ಬಿಡುದು. ಯಾಕಂದ್ರೆ ನಮ್ಮಲ್ಲಿ ನೀರು ತುಂಬಾ ಇರುತ್ತ ಕಾರಣವೇನು, 1 ಗಂಟೆಯಲ್ಲಿ 16 ಲೀಟರ್ ಹೆಚ್ಚು ಬೇಕು ನೀರು. ಅಂದ್ರೆ 8 ಲೀಟರ್ ಔಟ್ಪುಟ್ 2 ಟ್ರಿಪ್ಪರ್ ಹಾಕಿದ್ದು. ಈಗ 16 ಲೀಟರ್ ಅಳತೆ ಮಾಡಿ ನೋಡೋ ಜಾಸ್ತಿ ಆಯ್ತು, ಒಂದು ಸ್ವಲ್ಪ ಕಡಿಮೆ ಬಿಡ್ತಾರೆ. ಸುಮ್ಮನೆ ಅನಗತ್ಯ ಬೇಡ ಅಂತ. ಅದಕ್ಕೆ ಮರಗಳಿಗೆ ಅಭ್ಯಾಸ ಆಗ್ಲಿ ನೀರು ಕಡಿತದಲ್ಲಿ ಅಂತ ಹೇಳುವ ಒಂದು ವಿಷಯ. ನಾವೀಗ ಪ್ರಾಣಿ ಪಕ್ಷಿಗಳಲ್ಲಿ ಇದ್ದ ಹಾಗೆ ನಾವೊಂದು ಪರಿಸರಕ್ಕೆ ಅಡ್ಜಸ್ಟ್ ಆಗ್ತದೆ ಮರಗಳು. ನಾವು ಆರಂಭದಿಂದಲೇ ನೀರು ಸಿಕ್ಕಾಬಟ್ಟೆ ಹೋದ್ರೆ ಅದಕ್ಕೆ ಒಂದು ಅಭ್ಯಾಸ ಆದಾಗ ಇದು ನೀರು ಎಷ್ಟು ಬೇಕು ಅದನ್ನು ನೋಡಿಕೊಂಡು, ಅಂದ್ರೆ ಅದು ಬಾಡಿದ್ದು ಅದರ ಪರಿಸ್ಥಿತಿ ನೋಡಿಕೊಂಡು. ಮತ್ತೆ ನೀರಿನ ಇದು ಹನಿ ನೀರಾವರಿಯ ಒಂದು ಅದರ ಸಕ್ಸಸ್ ಮಣ್ಣಿನ ಕ್ವಾಲಿಟಿ ಮೇಲೆ ಹೋಗ್ತದೆ ನನ್ನ ಅಭಿಪ್ರಾಯ. ಕೆಲವು ಮಣ್ಣುಗಳು ತೇವಾಂಶವನ್ನು ಬಿಟ್ಟು ಕೊಡೋದಿಲ್ಲ, ಅಡಿಗೂ ಬಿಟ್ಟು ಕೊಡೋದಿಲ್ಲ, ನೀರು ಸ್ಪ್ರೆಡ್ ಆಗ್ತದೆ. ಆ ತರದ ಮಣ್ಣಾದ್ರೆ ನೀರು ಕಡಿಮೆ ಸಾಕಾಗುತ್ತೆ. ಈ ಹೊಯ್ಗೆ ಮಣ್ಣು ಅಂತ ಆಯ್ತು ಅಂದ್ರೆ ನೀರು ಬಿಟ್ಟದ್ದು ಸೀದಾ ಅಡಿಗೆ ಹೋಗ್ತದೆ. ಅದೇ ಇದಕ್ಕೆ ಸಿಗುವ ಅವಕಾಶ ಕಡಿಮೆ ಆಗ್ತದೆ. ಅಂತೂ ನೀರು ಪಂಪ್ ಒಂದು ಅನಿವಾರ್ಯ ಇದಕ್ಕೆ ಹಾಕುವಂಥದ್ದು, ಈ ತರದ್ದು ಕೂಡ ಮಾಡ್ಕೊಳ್ಳೋದು. ಮತ್ತೊಂದು ಮುಖ್ಯ ಅಂಶ ಏನಂದ್ರೆ ಹೇಳಲಿಕ್ಕೆ ಬಿಟ್ಟದ್ದು, ಸುತ್ತಲೂ ಒಂದು ಬೇಲಿ ಮಾಡೋದು ಬಹಳ ಅಗತ್ಯ. ಯಾಕಂದ್ರೆ ದನ ಕರುಗಳಾಗ್ಲಿ, ನಾಯಿ ಅಥವಾ ಮನುಷ್ಯರೇ ಆಗಲಿ, ನಮಗೆ ಗೊತ್ತಿಲ್ಲದೆ ಇದನ್ನು ನೋಡಿ ಗೊತ್ತಿಲ್ಲದವರು ಬಂದು ಇಲ್ಲಿ ಯಾರು ಜಾರಿ ಬಿದ್ದರೆ ಇಲ್ಲಿ ಅವರಿಗೆ ಈಜು ಗೊತ್ತಿಲ್ಲ ಇದ್ದರೆ ಪ್ರಾಣಾಪಾಯ. ಹಾಗಾಗಿ ನಾವು ಇದಕ್ಕೆ ಇದು ಮಾಡಿ ನಿಜವಾಗಿ ಬೀಗ ಹಾಕುವ ಏರ್ಪಾಡೇ ಬೆಟರ್, ಯಾರು ಬಾರದಾಗಿ. ಯಾಕಂದ್ರೆ ಅದೊಂದು ಅಪಾಯವನ್ನು ನಾವು ಅದನ್ನು ಮಾಡಿಕೊಳ್ಳೋದು ಬೇಡ. ಎಷ್ಟೋ ಕಡೆ ಟ್ಯಾಂಕ್ ಮಾಡಿ ಬೇಲಿ ಹಾಕುವ ಮೊದಲು ನಾಯಿಗಳು ಬಿದ್ದದುಂಟು. ನಾಯಿಗಳು ಹತ್ತಿರಕ್ಕೆ ಪ್ರಯತ್ನ ಮಾಡೋದು, ಹತ್ತುವಾಗ ಅದರ ಉಗುರುತಾಗಿ ಅದು ಗಾಯ ಆಗುವುದು, ಟರ್ಪಲ್, ಈ ತರದ ಪರಿಸ್ಥಿತಿ ಎಲ್ಲ ನಿರ್ಮಾಣ ಆಗುತ್ತೆ.
ಅಂತ ಒಂದು ಬೇಲಿ ಒಂದು ಬಹಳ ಅಗತ್ಯ. ಒಂದು ಈಗ ಮಾಡುವವರಿಗೆ ಏನು ಮಾಹಿತಿ ಮಾಡುವವರಿಗೆ ಮಾಹಿತಿ ಏನಂದ್ರೆ ಅವರವರ ಅಗತ್ಯಕ್ಕೆ ತಕ್ಕದ ಹಾಗೆ, ಅದೇ ನಾನು ಆಗ ಹೇಳಿದ ಹಾಗೆ ಸಾಧಾರಣ 30 ಲಕ್ಷ ಲೀಟರ್ ನೀರಿದ್ರೆ 1,000 ಅಡಿಕೆ ಮರಕ್ಕೆ ಬರ್ಬೋದು ಅಂತ ಹೇಳುವ ಒಂದು ಇದರಲ್ಲಿ ಯೋಜನೆಯಲ್ಲಿ ಅದನ್ನು ಟ್ಯಾಂಕ್ ಅನ್ನು ಮಾಡ್ಕೊಳ್ಬಹುದು. 6 ತಿಂಗಳಿಗೆ ನೀರು ತೊಂದರೆ ಆಗದಾಗ ಮಾಡ್ಕೊಳ್ಬಹುದು. ಆ ಅನುಪಾತದಲ್ಲಿ ಅವರವರಿಗೆ ಎಷ್ಟು ಇದು ಉಂಟು ಅಷ್ಟು ದೊಡ್ಡದ ಮೆಜರ್ಮೆಂಟ್ ಮಾಡಿ ಮಾಡ್ಕೊಳ್ಬಹುದು. ಸ್ವಲ್ಪ ಹೆಚ್ಚುವರಿ ಮಾಡೋದು ಒಳ್ಳೇದು, ಯಾಕೆಂದ್ರೆ ಕೆಲವು ಸಲ 5-6 ತಿಂಗಳು ನೀರು ಹಾಕಬೇಕಾಗ್ತದೆ. ಹಾಗಾಗಿ ಸ್ವಲ್ಪ ಹೆಚ್ಚುವರಿ ಇದ್ರೂ ತೊಂದರೆ ಇಲ್ಲ, ನೀರು ಉಳಿದ್ರೆ ಬರುವ ವರ್ಷಕ್ಕೆ ಅದರ ಮೇಲೆ ತುಂಬುತ್ತದೆ ಅಂತ ಹೇಳುವ. ಮತ್ತೊಂದಂದ್ರೆ ಇಷ್ಟು ದೊಡ್ಡ ಹೊಂಡ ತೆಗೆಯುವಾಗ ಈ ಮಣ್ಣು ತುಂಬಾ ಸಿಗ್ತದಲ್ಲ, ಇದನ್ನು ಎಂತ ಮಾಡುದು ಅಂತ ಸಮಸ್ಯೆ ಬರ್ತದೆ. ಅದಕ್ಕೆ ತಕ್ಕದ ವ್ಯವಸ್ಥೆ ಮಾಡಬೇಕು. ನಮ್ಮ ಭೂಮಿಯಲ್ಲಿ ಎಲ್ಲಿಯಾರು ತಗ್ಗು ಸ್ಥಳ ಇದ್ದರೆ ಅಥವಾ ಏನಾದರೂ ಫಿಲ್ ಮಾಡುವಂತ ಸ್ಥಳ ಇದ್ರೆ ತುಂಬಿಸಿಕೊಳ್ಳುವುದು. ಇಲ್ಲದಿದ್ರೆ ನಾನೆಂತ ಮಾಡಿದೆ, ನಾನು ಇಡೀ ತೋಟಕ್ಕೆ ಮಣ್ಣು ಹಾಕಿದೆ. ಈ ತೋಟಕ್ಕೆ ಮಣ್ಣು ಹಿಡಿಸುವುದು ಅಂತ ಒಂದು ಸಂಪ್ರದಾಯ ಉಂಟು. ಹಾಗಾಗಿ ನನಗೊಂದು 3-3.5 ಸಾವಿರ ಅಡಿಕೆ ಮರಕ್ಕೆ ಇದು ಮಣ್ಣು ಸಿಕ್ಕಿತ್ತು. ಮತ್ತೆ ಸುಮಾರು ಮಣ್ಣು ಇದು ಬದಿಯಲ್ಲೆಲ್ಲ ಹಾಕ್ಲಿಕ್ಕೆ ಬೇಕಾಗಿತ್ತು. ಅಂತೂ ಪ್ಲಾನಿಂಗ್ ಮಾಡ್ಲಿಕ್ಕೆ ಹೋಗುವಾಗ ಇಷ್ಟು ಮಣ್ಣು ಸಿಕ್ಕಿದ್ದನ್ನು ಎಂತ ಮಾಡಬಹುದು ಅಂತ ಒಂದು ಆಲೋಚನೆ ಮಾಡಿಕೊಂಡು ಹೊರಡಬೇಕು. ಯಾಕಂದ್ರೆ ಇಲ್ಲದ್ರೆ ನಾವು ಪಕ್ಕ ಗೊತ್ತಿಲ್ಲದೆ ಇಷ್ಟು ಮಣ್ಣು ಹಾಕ್ಬೇಕಲ್ಲ. ಹಾಗಂತ ತುಂಬಾ ದೂರಕ್ಕೆ ತಕೊಂಡು ಹೋದ್ರೆ ನಮಗೆ ಇದರದ್ದು ಖರ್ಚು ವೆಚ್ಚ ಜಾಸ್ತಿ ಆಗ್ತದೆ. ಯಾಕೆಂದ್ರೆ ನಿಮಗೆ ಟ್ರಾನ್ಸ್ಪೋರ್ಟ್ ತುಂಬಾ ಇದು. ತೋಟದ ಒಳಗೆ ಹೋಗಿ ಮಣ್ಣು ಹಾಕಿ ಬೇಕಾದಾಗ ಹಾಕುವ ಒಂದು ವ್ಯವಸ್ಥೆ ಮಾಡ್ಕೊಳ್ಬಹುದು. ನಿಮ್ಮ ಇಲ್ಲಿಂದ ಈಗ ನಿಮ್ಮ ತೋಟದಿಂದ ಇದು ಎಷ್ಟು ಎತ್ತರ? ಇದು ಸಾಧಾರಣ ಒಂದು 50-60 ಅಡಿ ಎತ್ತರ ಉಂಟು. ಇಲ್ಲಿಂದ ಈಗ ನಿಮ್ಮ ತೋಟಕ್ಕೆ ದೊಡ್ಡ ತೋಟಕ್ಕೆ ಎಷ್ಟು ಸ್ಪ್ರಿಂಕ್ಲರ್ ಈಗ ಹೋಗ್ತದೆ? ಈಗ ಇದರಿಂದ ಅಷ್ಟವರೆಗೆ ಟ್ರೈ ಮಾಡಿಲ್ಲ ನಾನು. ಹೋಗುವಾಗ ವ್ಯವಸ್ಥೆ ಉಂಟು. ಯಾಕಂದ್ರೆ ನಾನು ಇದಕ್ಕೆ ಎಂತ ಮಾಡಿದ್ದೆ, ಅದಕ್ಕೆ ಬೇರೆ ವ್ಯವಸ್ಥೆ ಇದ್ದ ಕಾರಣ ಮಾಡಿಲ್ಲ. ಇದು 40 ಅಡಿಯಿಂದ ಮೇಲೆ ಇದ್ದ ಕಾರಣ ಇದರಲ್ಲಿ ಸ್ಪ್ರಿಂಕ್ಲರ್ ಹೋಗ್ಬೋದು. ಒಮ್ಮೆ ಕೂಡ ನಾನು ಪ್ರಯೋಗ ಮಾಡಿಲ್ಲ, ಮಾಡ್ಬೇಕು ಅಂತ ಇತ್ತು, ಮಾಡ್ಲಿಕ್ಕೆ ಆಗಲಿಲ್ಲ. ನೀರು ಹೋಗ್ಬೋದು ಧಾರಾಳ. ಈಗ ಒಂದು 40 ಅಡಿಯಿಂದ ಮೇಲೆ ಇದ್ದರೆ ಆರಂಭದಲ್ಲಿ ಖಂಡಿತ ಹೋಗ್ಬೋದು. ಅಂದ್ರೆ ಅದಕ್ಕೆ ಪ್ರತ್ಯೇಕ ಪೈಪ್ ಲೈನ್ ಎಲ್ಲ ಮಾಡ್ಬೇಕಾಗ್ತದೆ. ಹಾಗೆ ಮಾಡ್ಲಿಕ್ಕೆ ಸ್ವಲ್ಪ ತೊಂದರೆ ಉಂಟು. ಅಂದ್ರೆ ಇದರಲ್ಲಿ ಈ ಟ್ಯಾಂಕ್ ಅಲ್ಲಿ ಒಂದು ವಿಶೇಷ ಏನಂದ್ರೆ ಅಡಿಯಿಂದ ಪೈಪ್ ಕೊಡ್ಲಿಕ್ಕೆ ಆಗುದು. ಅದು ಈ ಟರ್ಪಾಲ್ ಕಂಪನಿಯವರು ಒಪ್ಪುದು ಇಲ್ಲ. ನಂತರ ನೋಡಿ ಇಲ್ಲಿ ದಂಡೆ ಎಷ್ಟು ಅಗಲ ಉಂಟು. ಅದನ್ನು ಆರಂಭದಲ್ಲಿ ಅಷ್ಟುದ್ದ ಪೈಪ್ ಹಾಕಿ ಗೇಟ್ ವಾಲ್ ಇಟ್ಟು ಅದೆಲ್ಲ ಸ್ವಲ್ಪ ಇದು ರಿಸ್ಕ್ ಇದೆ ಅದು ಕೆಲಸ. ಹಾಗಾದ್ರೆ ಒಪ್ಪುದೇ ಇಲ್ಲ. ಇಲ್ಲಿ ಲೋಕಲ್ ಅಲ್ಲಿ ನೋಡಿರುವ ಹಾಗೆ ಇಷ್ಟು ದೊಡ್ಡದಾಗಿ ಮಾಡಿರುವಂತದ್ದು ನೀವೇ ಅಂತ ಕಾಣ್ತದೆ. ಹೌದು, ಇಲ್ಲಿ ಕುಕ್ಕುಜರ್ಕದಲ್ಲಿ ಒಂದು ಮಾಡಿದಾರಲ್ಲ. ಹೌದು. ಅದು ನಂತರ ಇಲ್ಲಿ ಸುಳ್ಯ ತಾಲೂಕಲ್ಲಿ ಅಷ್ಟು ಪ್ರಚಾರ ಆಗಿ ಅಷ್ಟು ಜನ ಮಾಡಿಲ್ಲ. ಪುತ್ತೂರು ಬಂಟ್ವಾಳ ತಾಲೂಕಿನಲ್ಲಿ ಅಲ್ಲಿ ಅಂದ್ರೆ ಸ್ವಲ್ಪ ನೀರಿನ ಕೊರತೆ ಜಾಸ್ತಿ ಉಂಟು. ಹಾಗೆ ಅಲ್ಲಿ ತುಂಬಾ ಜನ ಮಾಡಿದ್ದಾರೆ. ಅಂದ್ರೆ ಬೋರ್ವೆಲ್ ತೆಗೆದು ಸುಸ್ತಾದವರು ಈಗ ಒಂದು ಶಾಶ್ವತವಾಗಿ ಒಂದು ಯೋಜನೆ ಇರ್ಲಿ ಅಂತ. ನಿಜವಾಗಿಯೂ ಇದನ್ನು ಈ ಒಂದು ಈ ನೀರಿನ ಜಲಮಟ್ಟ ವರ್ಷದಿಂದ ಕೆಳಗೆ ಹೋಗುವ ವಿಷಯ ಒಂದು ಜ್ವಲಂತ ಸಮಸ್ಯೆ ಇದೆ. ಇದನ್ನು ಸರ್ಕಾರದವರು ನಿಜವಾಗಿಯೂ ಇದಿಂತ ಒಂದು ಯೋಜನೆಗಳಿಗೆ ಸಾಕಷ್ಟು ಸಬ್ಸಿಡಿ ಕೊಟ್ಟಿತ್ತು ಅಂತಾದ್ರೆ ಹೆಚ್ಚು ಜನರಿಗೆ ಇದನ್ನು ಮಾಡ್ಲಿಕ್ಕೆ ಅನುಕೂಲ ಆಗ್ಬಹುದು. ಸ್ವಲ್ಪ ಇನಿಷಿಯಲ್ ಕಾಸ್ಟ್ ಜಾಸ್ತಿ ಇದ್ದ ಕಾರಣ ಆ ತರದ ಸಬ್ಸಿಡಿ ಅಥವಾ ಏನಾದರೂ ಸಹಾಯಧನ ತುಂಬಾ ಕೊಟ್ಟಿತ್ತು ಅಂತಾದ್ರೆ ಇದನ್ನು ಊರಲ್ಲಿ ಅಲ್ಲಲ್ಲಿ ಮಾಡಿದ್ರೆ ಬಹುಶಃ ನೀರಿನ ಸಮಸ್ಯೆ, ನೀರಿನ ಅಭಾವ, ನೀರಿನ ಜಲಮಟ್ಟ ವರ್ಷದಿಂದ ವರ್ಷಕ್ಕೆ ಕೆಳಗೆ ಹೋಗುವುದನ್ನು ತಡಿಬಹುದು ಅಂತ ನನಗೆ. ನಿಜವಾಗಿಯೂ ಸರ್ಕಾರದವರು ಇದಕ್ಕೆ ಸಾಕಷ್ಟು ಸಹಾಯಧನ ಕೊಡ್ತಾರೆ. ಆದ್ರೆ ಅದು ಎಲ್ಲಿಯೂ ಸಾಕಾಗುದಿಲ್ಲ. ಎಷ್ಟು ಸಿಗ್ತದೆ ಸಹಾಯಧನ ಅಂದ್ರೆ ಈಗ ಒಂದು ಲೆಕ್ಕದಿರುವುದು ಇದು ಒಂದು ಟ್ಯಾಂಕ್ 70,000 ಒಂದು ಸ್ಕೀಮ್ ಇದೆ. ಅದು ನಾವು ಎಷ್ಟು ದೊಡ್ಡ ಮಾಡಿದ್ರು ಅವರ ರಿಕ್ವೈರ್ಮೆಂಟ್ ಎಷ್ಟು ದೊಡ್ಡ ಮಾಡಿದ್ರು 75,000. ಆದರೆ ನನಗೇನಾಯ್ತು ಅಂದ್ರೆ ತೋಟಗಾರಿಕಾ ಇಲಾಖೆ ಸಿಗುವಂತ ನನಗೇನಾಯ್ತು ಅಂದ್ರೆ ಇದನ್ನು ಇದು ಮಾಡ್ಲಿಕ್ಕೆ ಅಂತ ಒಂದು ವರ್ಷದಲ್ಲಿ 2 ಜನರಿಗೆ ಅದು ಕೊಡ್ತಾರೆ ಸಬ್ಸಿಡಿ. ಹಾಗಾಗಿ ನನಗೆ ಇದಕ್ಕೆ ಟರ್ಪಾಲಿಗೆ ಬೇಕಾದಷ್ಟು ಸಬ್ಸಿಡಿ ಸಿಕ್ಕಿದೆ ನನಗೆ. ಅದನ್ನು ನಾನೊಂದು ಅದೃಷ್ಟದಲ್ಲಿ ಅದೊಂದು ಸಿಕ್ಕಿದ ಕಾರಣ ನನಗೆ ಸ್ವಲ್ಪ ಕಾಸ್ಟ್ ಕಡಿಮೆ ಆಯ್ತು. ಕೆಲವರಿಗೆ ಅದೆಲ್ಲ ಸಿಕ್ಕಿಲ್ಲ, ಬರೀ 70,000 ಸಿಕ್ಕಿದ್ದು. ನಿಮಗೆ ಟರ್ಪಳಿಗೆ ಬೇಕಾಗುವಂತ ದುಡ್ಡು ಇದು ಅದು ಬಿದ್ದಿದೆ. ಹಾಗೆ ಅಂತ ಅದು ಆ ಸ್ಕೀಮ್ ಈಗ ಇಲ್ಲ ಅಂತ ಹೇಳುದು ಕೇಳಿದ್ದೇನೆ. ಅಂತೂ ಅದು ಸ್ವಲ್ಪ ಕಷ್ಟ. ಅಂತೂ ಅದನ್ನಾದ್ರೂ ಮಾಡ್ಬೇಕು ಗವರ್ಮೆಂಟ್. ಟರ್ಪಲ್ನದ್ದಾದ್ರೂ ಕಾಸ್ಟ್ ಸಿಗುವಾಗ ಮಾಡಿದರೆ ಈ ತರದ ಯೋಜನೆ ತುಂಬಾ ಹೆಚ್ಚಾಗಿದ್ರೆ ಈ ಊರಿಗೂ ಒಳ್ಳೇದು, ಅವರವರಿಗೂ ಒಳ್ಳೇದು ಅಂತ ಹೇಳೋದು ನನ್ನ ಅಭಿಪ್ರಾಯ. ಎಷ್ಟೊತ್ತು ನಮ್ಮ ಜೊತೆ ಈ ಸಮಯವನ್ನು ಹಂಚಿಕೊಂಡಿದ್ರೆ, ಈ ಮಾಹಿತಿಯನ್ನು ಎಲ್ಲರಿಗೆ ವೀಕ್ಷಕರಿಗೆ ಒಂದು ವಿವರಣೆ ರೀತಿಯಲ್ಲಿ, ಉತ್ತಮ ರೀತಿಯಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸರ್. ನಿಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.